ಇದರಲ್ಲಿ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಅಂತಕ್ಕಂಥ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರೆಯದಿರಿ. ಸೊ 7th ಎಲ್ಲ ವಿಷಯಗಳಲ್ಲಿ ನಿಮಗೆ ಪಾಠದ ಪ್ರಶ್ನೋತ್ತರಗಳು, ನೋಟ್ಸ್ಗಳು ಸಿಗ್ತವೆ. ಸೊ ಒಂದ್ಸರಿ ಹೋಗಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿಕೊಡ್ರಿ ಅಂತ ಹೇಳ್ತಾ ಅಭ್ಯಾಸಗಳಂತ ಶುರು ಮಾಡೋಣ. ಬಿಟ್ಟ ಜಾಗವನ್ನು ತುಂಬಿ ಪೋಷಕ ಸಸ್ಯದ ಕಾಯಿಕ ಭಾಗದಿಂದ ಹೊಸ ಜೀವಿಯು ಉತ್ಪತ್ತಿಯಾಗುವುದಕ್ಕೆ ಡ್ಯಾಶ್ ಎನ್ನುವರು. ಸರಿಯಾದ ಉತ್ತರ ಅಲೈಂಗಿಕ ಸಂತಾನೋತ್ಪತ್ತಿ. ಪ್ರಶ್ನೆ 2. ಒಂದು ಹೂವು ಗಂಡು ಅಥವಾ ಹೆಣ್ಣು ಪ್ರಜನನ ಭಾಗವನ್ನು ಹೊಂದಿರಬಹುದು. ಅಂತ ಹೂವಿಗೆ ಡ್ಯಾಶ್ ಎನ್ನುವರು. ಉತ್ತರ ಏಕಲಿಂಗಿ. ಪ್ರಶ್ನೆ 3. ಒಂದು ಹೂವಿನ ಪರಾಗಕೋಶದಿಂದ ಅದೇ ಹೂವಿನ ಅಥವಾ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಕಾಗಕ್ಕೆ ಪರಾಗದ ವರ್ಗಾವಣೆಗೆ ಡ್ಯಾಶ್ ಎನ್ನುವರು. ಪರಕೀಯ ಪರಾಗಸ್ಪರ್ಶ. ಮುಂದಿನ ಪ್ರಶ್ನೆ. ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುವಿನ ಸಂಯೋಗಕ್ಕೆ ಡ್ಯಾಶ್ ಎನ್ನುವರು. ಉತ್ತರ ನಿಷೇಚನ. ಬೀಜ ಪ್ರಸರಣವು ಡ್ಯಾಶ್ ಡ್ಯಾಶ್ ಮತ್ತು ಡ್ಯಾಶ್ ಮೂಲಕ ಜರುಗುತ್ತದೆ ಅಂತ ಕೇಳಿದರೆ ಸೊ ಗಾಳಿ, ನೀರು ಮತ್ತು ಪ್ರಾಣಿಗಳ ಮೂಲಕ ಜರುಗುತ್ತದೆ ಅಂತಕ್ಕಂಥದ್ದನ್ನು ಬರಿಬೇಕು. 2ನೇ ಪ್ರಶ್ನೆ. ಅಲೈಂಗಿಕ ಸಂತಾನೋತ್ಪತ್ತಿಯ ವಿವಿಧ ವಿಧಾನಗಳನ್ನು ವಿವರಿಸಿ ಉದಾಹರಣೆಗಳನ್ನು ನೀಡಿ ಅಂತ ಇದೆ. ಸೊ ಮೊದಲೇ ಬರ್ತದೆ ಕಾಯಜ ಸಂತಾನೋತ್ಪತ್ತಿ. ಅಂದರೆ ಇದರಲ್ಲಿ ಬೇರು, ಕಾಂಡ, ಎಲೆ ಮತ್ತು ಮೊಗ್ಗುಗಳಿಂದ ಹೊಸ ಗಿಡಗಳು ಹುಟ್ಟುತ್ತವೆ. ಉದಾಹರಣೆ ಗುಲಾಬಿ ಮತ್ತು ಸಂಪಿಗೆ. 2ನೇದು ಕಾಯಿಕ ಮೊಗ್ಗುಗಳಿಂದ ಸಂತಾನೋತ್ಪತ್ತಿ. ಆಲೂಗಡ್ಡೆ, ಶುಂಠಿ ಮತ್ತು ಅರಿಸಿನ ಇವುಗಳು ಕಾಯಿಕ ಮೊಗ್ಗುಗಳಿಂದ ಸಂತಾನೋತ್ಪತ್ತಿಯನ್ನು ಆಗ್ತವೆ. ನೆಕ್ಸ್ಟ್ ಎಲೆ ಮೊಗ್ಗುಗಳಿಂದ ಸಂತಾನೋತ್ಪತ್ತಿ. ಬ್ರಯೋಫಿಲಮ್ ಸಸ್ಯದಲ್ಲಿ ಎಲೆಯ ಬದಿಯ ಉದ್ದಕ್ಕೂ ಎಲೆ ಮೊಗ್ಗುಗಳಿರ್ತವೆ. ಒದ್ದೆ ಮಣ್ಣಿನ ಮೇಲೆ ಈ ಎಲೆ ಬಿದ್ದಾಗ ಪ್ರತಿಯೊಂದು ಮೊಗ್ಗು ಹೊಸ ಸಸ್ಯವನ್ನು ಉಂಟು ಮಾಡ್ತದೆ. ನೆಕ್ಸ್ಟ್ ಬೇರುಗಳಿಂದ ಸಂತಾನೋತ್ಪತ್ತಿ. ಕೆಲವು ಗಿಡಗಳ ಬೇರು ಕೂಡ ಹೊಸ ಸಸ್ಯಗಳನ್ನು ಉತ್ಪತ್ತಿ ಮಾಡ್ತವೆ. ಉದಾಹರಣೆ ಸಿಹಿಗೆಣಸು ಮತ್ತು ಡೇರಿ ಹೂ. ನೆಕ್ಸ್ಟ್ ಸಸ್ಯದ ಭಾಗಗಳಿಂದ ಸಂತಾನೋತ್ಪತ್ತಿ. ಇಲ್ಲಿ ಕ್ಯಾಕ್ಟಸ್ನಂಥ ಗಿಡಗಳ ಭಾಗಗಳು ಮೂಲ ಸಸ್ಯದಿಂದ ಬೇರ್ಪಟ್ಟಾಗ ಹೊಸ ಸಸ್ಯಗಳು ಉತ್ಪತ್ತಿಯಾಗ್ತವೆ. ಇನ್ನು ಮೊಗ್ಗುವಿಕೆ ಮೂಲಕ ಸಂತಾನೋತ್ಪತ್ತಿ ಅಂದರೆ ಈಸ್ಟ್ ಕೋಶದ ಮೇಲೆಯಿಂದ ಹೊರಚಾಚುವ ಸಣ್ಣ ಗಂಟಿನಾಕಾರದ ಬೆಳವಣಿಗೆಗೆ ಮೊಗ್ಗು ಅಂತ ಕರಿತೀವಿ. ಈ ಮೊಗ್ಗು ನಿಧಾನವಾಗಿ ಬೆಳೆದು ತಾಯಿ ಕೋಶದಿಂದ ಬೇರ್ಪಡ್ತದೆ ಮತ್ತು ಹೊಸ ಈಸ್ಟ್ ಕೋಶವಾಗಿ ಬೆಳೀತದೆ. ಇನ್ನು ತುಂಡಾಗುವಿಕೆ. ಶೈವಲಗಳು, ಪೋಷಕಗಳು ಮತ್ತು ನೀರು ದೊರಕಿದಾಗ ಶೀಘ್ರವಾಗಿ ಬೆಳೆದು ತುಂಡಾಗುವಿಕೆ ಪ್ರಕ್ರಿಯೆಯಿಂದ ಸಂಖ್ಯೆಯಲ್ಲಿ ಅಧಿಕವಾಗ್ತದೆ. ಒಂದು ಶೈವಲ 2 ಅಥವಾ ಹೆಚ್ಚು ತುಂಡುಗಳಾಗ್ತದೆ. ಈ ತುಂಡುಗಳು ಹೊಸ ಜೀವಿಗಳಾಗಿ ಬೆಳೀತವೆ. ನೆಕ್ಸ್ಟ್ ಬರೋದು ಬೀಜಕ ಉತ್ಪತ್ತಿ. ಅಂದರೆ ಈ ಬೀಜಕಗಳು ಅನುಕೂಲ ಪರಿಸ್ಥಿತಿ ದೊರಕಿದಾಗ ಮೊಳಕೆಡೆದು ಹೊಸ ಜೀವಿಯಾಗಿ ಬೆಳೀತವೆ. ಉದಾಹರಣೆ ಹಾವಸೆ, ಜರಿಗಿಡ. ಮುಂದಿನ ಪ್ರಶ್ನೆ. ಲೈಂಗಿಕ ಸಂತಾನೋತ್ಪತ್ತಿಯ ಬಗ್ಗೆ ನೀವು ಏನು ಅರ್ಥ ಮಾಡಿಕೊಂಡಿರಿ ವಿವರಿಸಿರಿ. ಸಸ್ಯದ ಲೈಂಗಿಕ ಸಂತಾನೋತ್ಪತ್ತಿಯ ಭಾಗ ಹೂಗಳು, ಕೇಸರಗಳು ಪುರುಷ ಪ್ರಜನನ ಭಾಗ, ಶಲಾಕೆ ಹೆಣ್ಣು ಪ್ರಜನನ ಭಾಗ. ಈ ಪರಾಗಕೋಶ ಪುರುಷ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವ ಪರಾಗುರೇಣುಗಳನ್ನು ಹೊಂದುತ್ತದೆ. ಶಲಾಕೆಯು ಶಲಾಕಾಗ್ರ, ಶಲಾಕನಳಿಕೆ ಮತ್ತು ಅಂಡಾಶಯಗಳನ್ನು ಹೊಂದಿರುತ್ತದೆ. ಈ ಅಂಡಾಶಯದಲ್ಲಿ 1 ಅಥವಾ ಹೆಚ್ಚು ಅಂಡಕಗಳಿರ್ತವೆ. ಹೆಣ್ಣು ಲಿಂಗಾಣು ಅಥವಾ ಅಂಡವು ಅಂಡಕದಲ್ಲಿ ಉತ್ಪತ್ತಿಯಾಗ್ತದೆ. ಈ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪುರುಷ ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಂಡು ಯುಗ್ಮಜವಾಗ್ತದೆ. ಈ ಲಿಂಗಾಣುಗಳು ಸಂಯೋಗಗೊಂಡು ಉಂಟಾಗುವ ಕೋಶವನ್ನು ಯುಗ್ಮಜ ಅಂತೀವಿ. ಯುಗ್ಮಜವನ್ನುಂಟು ಮಾಡಲು ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಳ್ಳುವ ಪ್ರಕ್ರಿಯೆಗೆ ನಿಷೇಚನ ಅಂತೀವಿ. ಯುಗ್ಮಜ ಮುಂದೆ ಭ್ರೂಣವಾಗಿ ಬೆಳೀತದೆ. ಈ ನಿಷೇಚನದ ನಂತರ ಹೂವಿನ ಉಳಿದೆಲ್ಲ ಭಾಗಗಳು ಉದುರಿ ಹೋಗಿ ಅಂಡಾಶಯ ಹಣ್ಣಾಗಿ ಬೆಳೀತದೆ. ಬಲಿತ ಅಂಡಾಶಯವನ್ನು ಹಣ್ಣು ಅಂತೀವಿ. ಬೀಜಗಳು ಅಂಡಕಗಳಿಂದ ಬೆಳೀತವೆ. ಬೀಜವು ಬೀಜಪೊರೆ ಎಂಬ ರಕ್ಷಣಾ ಕವಚದಿಂದ ಆವೃತವಾಗಿರುವ ಭ್ರೂಣವನ್ನು ಹೊಂದಿರ್ತದೆ. ಇನ್ನು ಮುಂದಿನ ಪ್ರಶ್ನೆ. ಲೈಂಗಿಕ ಮತ್ತು ಅಲೈಂಗಿಕ ಸಂತಾನೋತ್ಪತ್ತಿಯ ನಡುವೆ ಇರುವ ಮುಖ್ಯ ವ್ಯತ್ಯಾಸವನ್ನು ತಿಳಿಸಿ. ಅಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಬೀಜಗಳಿಲ್ಲದೆ ಹೊಸ ಸಸ್ಯಗಳನ್ನು ಪಡೆಯಬಹುದು. ಲೈಂಗಿಕ ಸಂತಾನೋತ್ಪತ್ತಿ ಅಂದರೆ ಇಲ್ಲಿ ಬೀಜಗಳ ಮೂಲಕ ಹೊಸ ಸಸ್ಯಗಳನ್ನು ಪಡೆಯಬಹುದು ಅನ್ನೋದನ್ನು ನೀವೇನು ಮಾಡಬೇಕಿತ್ತು, ಬರಿಬೇಕಿತ್ತು. ಇನ್ನು ಹೂವಿನ ಪ್ರಜನನ ಭಾಗಗಳನ್ನು ಚಿತ್ರಿಸಿ ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ಈ ಚಿತ್ರ ನಿಮ್ಮ ಪುಸ್ತಕದಲ್ಲಿದೆ, ಇದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಸೊ ಈ ತರನಾಗಿರ್ತಕ್ಕಂಥ ಇದು ಏನಾಗ್ತದಪ್ಪ ಅಂದರೆ ಸಂತಾನೋತ್ಪತ್ತಿಯ ಭಾಗಗಳು ಅಂತ ನಿಮ್ಮ ಪುಸ್ತಕದಲ್ಲಿ 8.9 ಚಿತ್ರದಲ್ಲಿ ಏನು ಮಾಡಿದ್ದಾರೆ ಅದನ್ನು ಕೊಟ್ಟಿದ್ದಾರೆ. ಮುಂದೆ ಹೋಗೋಣ. 6. ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶದ ನಡುವೆ ಇರುವ ವ್ಯತ್ಯಾಸವನ್ನು ವಿವರಿಸಿರಿ. ಈ ಸ್ವಕೀಯ ಪರಾಗಸ್ಪರ್ಶದಲ್ಲಿ ಒಂದು ಹೂವಿನ ಪರಾಗಕೋಶದಿಂದ ಅದೇ ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆ ಆಗ್ತದೆ. ಬಟ್ ಪರಕೀಯ ಪರಾಗಸ್ಪರ್ಶದಲ್ಲಿ ಒಂದು ಹೂವಿನ ಪರಾಗಕೋಶದಿಂದ ಅದೇ ಜಾತಿಯ ಬೇರೊಂದು ಹೂವಿನ ಶಲಾಕಾಗ್ರಕ್ಕೆ ಪರಾಗದ ವರ್ಗಾವಣೆ ಆಗ್ತದೆ. ಇನ್ನು ಹೂಗಳಲ್ಲಿ ನಿಷೇಚನ ಪ್ರಕ್ರಿಯೆ ಹೇಗೆ ನಡೀತದೆ ಅಂತ ಕೇಳಿದರೆ
ಈ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಪುರುಷ ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಂಡು ಯುಗ್ಮಜವೆಂಬ ಕೋಶವನ್ನು ಉಂಟು ಮಾಡ್ತದೆ. ಈ ಯುಗ್ಮಜವನ್ನುಂಟು ಮಾಡಲು ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗಗೊಳ್ಳುವ ಪ್ರಕ್ರಿಯೆಗೆ ನಿಷೇಚನ ಅಂತ ಕರಿತೀವಿ. ಇನ್ನು ಬೀಜ ಪ್ರಸರಣವಾಗುವ ಹಲವು ವಿಧಾನಗಳನ್ನು ವಿವರಿಸಿ ಅಂತ 8ನೇ ಪ್ರಶ್ನೆ ಇದೆ. ಇಲ್ಲಿ ಗಾಳಿ, ನೀರು ಮತ್ತು ಪ್ರಾಣಿಗಳಿಂದ ಬೀಜ ಮತ್ತು ಹಣ್ಣುಗಳು ವಿವಿಧ ಪ್ರದೇಶಗಳಿಗೆ ಸಾಗಿಸಲ್ಪಡ್ತವೆ. ಈ ರೆಕ್ಕೆಯಿಂದ ಚಾಚಿರುವ ಹೊರಪದರು ಇರುವ ನುಗ್ಗೆಕಾಯಿ ಮತ್ತು ಮೇಫಲ್ನ ಬೀಜಗಳು ಮತ್ತು ಹುಲ್ಲಿನ ಹಗುರ ಬೀಜಗಳು, ಆಕ್ನ ರೋಮಭರಿತ ಬೀಜಗಳು ಅಥವಾ ಸೂರ್ಯಕಾಂತಿಯ ರೋಮಭರಿತ ಹಣ್ಣು ಗಾಳಿಗೆ ಬಹಳ ದೂರ ಚದುರಿ ಹೋಗ್ತವೆ. ಕೆಲವು ನೀರಿನಿಂದ ಪ್ರಸರಣಗೊಳ್ತವೆ. ಕೆಲವು ಹಣ್ಣು ಅಥವಾ ಬೀಜಗಳು ನಾರುಭರಿತ ಅಥವಾ ಮೃದುವಾದ ಹೊರಪದರದ ಮೂಲಕ ನೀರಿನಲ್ಲಿ ತೇಲೋ ಸಾಮರ್ಥ್ಯವನ್ನು ಪಡೆದುಕೊಳ್ತವೆ. ಉದಾಹರಣೆಗೆ ತೆಂಗಿನಕಾಯಿ. ಇನ್ನು ಹೊಂದಿಸಿ ಬರೆದಿದ್ದೀವಿ ಆಲ್ರೆಡಿ ಉತ್ತರ. ಮೊಗ್ಗು ಈಸ್ಟಿತ್ತು, ಕಣ್ಣುಗಳು ಆಲೂಗಡ್ಡೆ, ತುಂಡಾಗುವಿಕೆ ಸ್ಪೈರೋಗೈರಾ, ಬೀಜ ರೆಕ್ಕೆಗಳು ಮೇಫಲ್, ಬೀಜಕಗಳು ಬ್ರೆಡ್ಡಿನ ಶಿಲೀಂಧ್ರ. ಸೊ ಅ ಪಟ್ಟಿಯಲ್ಲಿರ್ತಕ್ಕಂಥ ಅಂಶಗಳನ್ನು ಆಮೇಲೆ 2ನೇ ಪಟ್ಟಿಯಲ್ಲಿರ್ತಕ್ಕಂಥ ಅಂಶಗಳೊಂದಿಗೆ ಹೊಂದಿಸಿ ಬರೆದಿದ್ದೀವಿ. ಸರಿಯಾದ ಉತ್ತರಕ್ಕೆ ನಿಮಗೆ ಸರಿ ಚಿಹ್ನೆಗಳನ್ನು ಹಾಕಲಿಕ್ಕೆ ಕೇಳಿದ್ರು, ನಾನು ಉತ್ತರನೇ ಬರೆದಿದ್ದೀನಿ. ಒಂದು ಸಸ್ಯದ ಪ್ರಜನನ ಭಾಗ ಕೇಳಿದ್ದಾರೆ, ಹೂವು ಸರಿಯಾದ ಉತ್ತರ. ಪುರುಷ ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗಗೊಳ್ಳುವ ಪ್ರಕ್ರಿಯೆ ಡ್ಯಾಶ್ ಅಂತೀವಿ, ನಿಷೇಚನ. ಬಲಿತ ಅಂಡಾಂಶವು ಹೇಗೆ ಮಾರ್ಪಡುತ್ತದೆ? ಹಣ್ಣು. ಇದು ಬೀಜಕವನ್ನು ಉತ್ಪತ್ತಿ ಮಾಡೋ ಜೀವಿ, ಬ್ರೆಡ್ಡಿನ ಶಿಲೀಂಧ್ರ. ಬ್ರಯೋಫಿಲಮ್ ಇದರ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತದೆ, ಎಲೆಗಳು ಅಂತಕ್ಕದ್ದನ್ನು ಬರಿಬೇಕು. ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ, ಸೊ ಸುಮಾರು ಪ್ರಶ್ನೋತ್ತರಗಳನ್ನು ಹಾಕಿದ್ದೀವಿ ಎಲ್ಲ ವಿಷಯಗಳಲ್ಲಿ. ಸೊ ದಯಮಾಡಿ ವಿಡಿಯೋಗಳನ್ನು ನೋಡಿ, ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಬಹಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ನಿಮಗೆ ವಾಟ್ಸಪ್ ಚಾನಲ್ ಕೊಟ್ಟಿದ್ದೀನಿ, ಆಮೇಲೆ ಟೆಲಿಗ್ರಾಮ್ನ ಗ್ರೂಪ್ನ ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ಸೊ ದಯಮಾಡಿ ಅವುಗಳಿಗೆ ಬಂದು ಜಾಯ್ನ್ ಆಗಿ, ಯಾಕಂದರೆ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋವನ್ನು ನೀವೇನು ಮಾಡ್ಬೋದು, ಫಸ್ಟಾಗಿ ನೋಡ್ಬೋದು. ಸೊ ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡೋದ್ರಿಂದ ಅದಕ್ಕೂ ಕೂಡ ಅನುಕೂಲ ಆಗ್ತದೆ. ಮತ್ತು ಏನಾದರೂ ಡೌಟ್ಸ್ಗಳಿದ್ದರೆ ತಾವು ಕಮೆಂಟಲ್ಲಿ ಕೊಡ್ಬೋದು ಅಂತ ಹೇಳ್ತಾ, ಸೊ ಸಮಾಜದಲ್ಲಿನೂ ಕೂಡ ಮತ್ತು ವಿಜ್ಞಾನದಲ್ಲಿ ಕನ್ನಡ, ಹಿಂದಿಯಲ್ಲಿದ್ದಾವೆ. ಸೊ ಫಸ್ಟ್ ನೋಡುವ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ವಿಡಿಯೋಗಳನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ ಅಂತ ಹೇಳ್ತಾ, ಎಲ್ಲರೂ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್.